ಈ ಕೆಳಗಿನ 2 ತಾಪಮಾಪಗಳನ್ನು ನೋಡಿ ಯಾವುದು ಸೆಲ್ಸಿಯಸ್, ಯಾವುದು ಫ್ಯಾರನೀಟ್ ಎಂದು ಗುರುತಿಸಿ ಮತ್ತು ಪ್ರತಿಯೊಂದರ ಮೇಲೆ ಪ್ರತಿಯೊಂದರ ಮೇಲೆ ಕುದಿಯುವ ಬಿಂದು ಯಾವುದು, ಘನೀಕರಿಸುವ ಬಿಂದು ಯಾವುದು ಅಂತ ಗುರುತಿಸಬೇಕು. ಹೌದಲ್ವಾ? ಮೊದಲಿಗೆ ಏನು ಕೇಳಿದ್ದಾರೆ? ಸೆಲ್ಸಿಯಸ್. ಸೆಲ್ಸಿಯಸ್ ಅನ್ನು ನಾವು ಪ್ರಪಂಚದ ಬಹುತೇಕ ಭಾಗದಲ್ಲಿ ಯೂಸ್ ಮಾಡ್ತೀವಿ. ಸ್ಕೂಲಲ್ಲೂ ಇದನ್ನ ಕೇಳ್ತಾನೆ ಇರ್ತೀವಿ. ಡಿಗ್ರಿ ಸೆಲ್ಸಿಯಸ್ ಅಂತ. ಹೌದು. ತುಂಬಾ ಕಡೆ ಇದೇ ಸ್ಕೇಲ್‌ನ ನಾವು ಬಳಸ್ತೀವಿ. ಸೆಲ್ಸಿಯಸ್ ಅಲ್ಲಿ ನೋಡಿದಾಗ 0 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಘನೀಕರಿಸುವ ಬಿಂದು. 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಕುದಿಯುವ ಬಿಂದು. ಹೌದಲ್ವಾ? ಇದು ನಮಗೆ ಮುಂಚೆನೆ ಗೊತ್ತಿತ್ತು. ಏನಂತ ಹೇಳಿದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ನೀರು ಫ್ರೀಸ್ ಆಗ್ತಿರುತ್ತೆ, ಘನೀಕರಿಸ್ತಿರುತ್ತೆ ಅಥವಾ ಮೆಲ್ಟ್ ಆಗುತ್ತೆ ಅಂತ ನಮಗೊಂದು ಐಡಿಯಾ ಇದೆ. ಅದೇ ರೀತಿ ನೀರು ಕುದಿಯೋದು ಯಾವಾಗ ಅಂದ್ರೂನುವೆ ನಾವು ಹೇಳ್ತಿದ್ವಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು. ಈಗ ಫ್ಯಾರನೀಟ್ ಅಂತ ನೋಡಿದ್ರೆ ಫ್ಯಾರನೀಟಲ್ಲಿ 32 ಡಿಗ್ರಿ ಫ್ಯಾರನೀಟ್ ಅನ್ನೋದು ಘನೀಕರಿಸುವ ಬಿಂದು, 212 ಫ್ಯಾರನೀಟ್ ಅನ್ನೋದು ಕುದಿಯುವ ಬಿಂದು. ಇವೆರಡನ್ನೂ ನೋಡಿದಾಗಲೂ ನಮಗೊಂದು ಐಡಿಯಾ ಬರೋದೇನೆಂದರೆ 32 ಡಿಗ್ರಿ ಫ್ಯಾರನೀಟ್ ಅನ್ನೋದು 0 ಡಿಗ್ರಿ ಸೆಲ್ಸಿಯಸ್‌ಗೆ ಸಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 212 ಡಿಗ್ರಿ ಫ್ಯಾರನೀಟ್‌ಗೆ ಸಮ ಅಂದ್ರೂ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ನೀರು ಕುದಿಯೋದು, 212 ನೀರು ಕುದಿಯೋದು. ಬಟ್ ನಾವು ಚೆಕ್ ಮಾಡ್ತೀವಲ್ವಾ, ಆ ಸ್ಕೇಲ್ ಮಾತ್ರ ಬೇರೆ. ಸೆಲ್ಸಿಯಸ್ ಸ್ಕೇಲಲ್ಲಿ ಚೆಕ್ ಮಾಡಿದ್ರೆ 100 ಡಿಗ್ರಿಯಲ್ಲಿ ಕುದಿಯುತ್ತೆ. ಫ್ಯಾರನೀಟ್ ಸ್ಕೇಲಲ್ಲಿ ಚೆಕ್ ಮಾಡಿದ್ರೆ 212ಅಲ್ಲಿ ಕುದಿಯುತ್ತೆ. ಈಗ ನಾವು ಇವೆರಡರಲ್ಲಿ ಫ್ಯಾರನೀಟ್ ಯಾವುದು, ಸೆಲ್ಸಿಯಸ್ ಯಾವುದು ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, ಇದು ಬಂದು 0. ಸೊ 0 ಇಂದ ಕೆಳಗಡೆ ಹೋಗ್ತಿದೆ ಅಂದರೆ -10, -20 ಅಂತ ಹೇಳಿದ್ರೆ ತಪ್ಪಾಗಲ್ಲ. 0 ಇಂದ ಮೇಲ್ ನೋಡಿದಾಗ 10, 50, 80, 90 ಕೊನೆಯಲ್ಲಿ 100 ಇದೆ. ಹಾಗಾಗಿ ನಾವು ಈಸಿಯಾಗಿ ಹೇಳ್ಬೋದಲ್ವಾ? ಇಲ್ಲಿ ಬರೀ 100 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಇದು ಬಂದು ಸೆಲ್ಸಿಯಸ್ ಸ್ಕೇಲ್. ಇಲ್ಲಿ ಹೈಯೆಸ್ಟ್ ಯಾವುದು? 220. ಹಾಗಾಗಿ ನಾವು ಡೈರೆಕ್ಟಾಗಿ ಹೇಳ್ಬೋದು ಇದು ಬಂದು ಫ್ಯಾರನೀಟ್ ಸ್ಕೇಲ್ ಅಂತ. ಹೌದು. ಇದನ್ನ ಈ ರೀತಿ ಭಾಗ ಮಾಡಿ ನೋಡಿದ್ರೆ ಸೆಲ್ಸಿಯಸ್ ಸ್ಕೇಲ್ ಬಂದಿದ್ದು, ಫ್ಯಾರನೀಟ್ ಸ್ಕೇಲ್ ಬಂದು ಇದು. ಇನ್ನೊಂದೇನು ಕೇಳಿದ್ದಾರೆ? ಪ್ರತಿಯೊಂದರ ಮೇಲೆ ನೀರಿನ ಕುದಿಯುವ ಬಿಂದು ಮತ್ತು ಘನೀಕರಿಸುವ ಬಿಂದುವನ್ನು ಗುರುತಿಸಬೇಕು. ಸೊ ಗುರುತಿಸ್ಬೇಕಾದ್ರೆ ಇದು 0 ಡಿಗ್ರಿ. ಹಾಗಾಗಿ ನಾವು ಈಸಿಯಾಗಿ ಹೇಳ್ಬೋದು 0 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ನೀರು ಘನೀಕರಿಸೋದು. ಹೌದಲ್ವಾ? ಸೆಲ್ಸಿಯಸ್ ಸ್ಕೇಲಲ್ಲಿ ಇಲ್ಲಿ ಬಂದು ನೀರು ಘನೀಕರಿಸುತ್ತೆ. ಇದೇ ಲೈನ್ನ ಒಂಚೂರು ಈಚೆ ಮಾಡ್ತಾ ಹೋದರೆ ಇದು ಬಂದು 32 ಫ್ಯಾರನೀಟ್‌ಗೆ ಈಕ್ವಲ್ ಆಗುತ್ತೆ. ಹೌದು, 32 ಫ್ಯಾರನೀಟ್ ಅನ್ನೋದು ನೀರು ಘನೀಕರಿಸುವ ಬಿಂದು ಅಂತ ಹೇಳ್ತೀವಿ. ಅದೇ ರೀತಿ 100 ಅನ್ನೋದು ಇಲ್ಲಿದೆ. ಹಾಗಾಗಿ ನಾವು ಇದನ್ನೇನು ಹೇಳ್ಬೋದು? 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಫ್ಯಾರನೀಟಲ್ಲಿ ಚೆಕ್ ಮಾಡಬೇಕಂದ್ರೆ ನಾವು ಒಂದು ಲೈನ್ ಈಚೆಗೆ ತಗೊಂಡಾಗ 212 ಡಿಗ್ರಿ ಫ್ಯಾರನೀಟಲ್ಲಿ ನೀರು ಕುದಿಯುತ್ತೆ ಅಂತ ನಾವು ಹೇಳ್ಬೋದು.